ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಬಟ್ ಇತ್ತೀಚೆಗೆ ನಂದು ವ್ಲಾಗ್ಸ್ ಕೂಡ ಬರ್ತಾ ಇಲ್ಲ. ಎಷ್ಟೋ ಜನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ದೀರಾ. ಪರವಾಗಿಲ್ಲ, ನಮ್ಮನ್ನು ನೆನೆಸ್ಕೊಳ್ಳೋರಿದ್ದಾರಲ್ಲ ಅಂತ ಫುಲ್ ಖುಷಿಯಾಗೋಯ್ತು. ಸೊ ಇವತ್ತಿನ ದಿನ ವ್ಲಾಗ್ ಸ್ಟಾರ್ಟ್ ಮಾಡಲೇಬೇಕು ಅಂದ್ಕೊಂಡು ಮಾಡಿದ್ದೀನಿ. ಸೊ ಬೆಳಗ್ಗೆನೆ ಬೇಗ ರೆಡಿ ಆಗಿಬಿಟ್ಟು ನಿಂತಿದ್ದೀನಿ. ಸೊ ಯಾಕಂದರೆ ನನ್ನ ಹಸ್ಬೆಂಡ್ ಅಜ್ಜಿ ಮನೆ ಹಬ್ಬ ಇದೆ, ಸೊ ಹೋಗ್ಬೇಕಿತ್ತು. ಹಂಗಾಗಿ ಮೇಯ್ನ್ ಇವಾಗೆಲ್ಲ ಆಲ್ಮೋಸ್ಟು ಈ ಸೆಪ್ಟೆಂಬರ್ ತಿಂಗಳು ಬಂತು ಅಂತ ಅಂದ್ಕೊಂಡ್ರೆ ಪಕ್ಷ ಸ್ಟಾರ್ಟು, ಪಿತೃಪಕ್ಷ ಹಬ್ಬ. ಸೊ ಪಕ್ಷ ಅಂತಾರೆ, ಪಿತೃಪಕ್ಷ ಅಂತಾರೆ, ಹಾಗೆಯೇ ಮಹಾಲಯ ಅಮಾವಾಸ್ಯೆ ಅಂತಾರೆ. ಸೊ ನಾವು ಮಾರ್ಲಮ್ಮಿ ಅಂತಲೂ ಕೂಡ ಕರಿತೀವಿ. ಸೊ ನಮ್ಮೂರಲ್ಲೂ ಅಷ್ಟೇ ನಮ್ಮ ತಾಯಿ ಮನೆ ಹಬ್ಬ ದೊಡ್ಡ ಹಬ್ಬ ಅದೇನೆ. ಸೊ ಹಂಗಾಗಿ ಅದನ್ನು ಕೂಡ ಆ ಕಡೆ ಸೈಡೆಲ್ಲ ಮಾಡ್ತಾರೆ. ಸೊ ಮಂಡ್ಯ ಸೈಡು ಕೂಡ ಈ ಕಡೆ ಅವರು ಕೂಡ ಮಾಡ್ತಾರೆ. ಕೆಲವೊಂದು ಕಡೆ ಮಾಡದೇ ಇರ್ಬೋದು, ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು ಕೂಡ. ಸೊ ನಮ್ಮ ಕಡೆ ಎಲ್ಲ ಮಾಡ್ತಾರೆ. ಹಂಗಾಗಿ ಪಕ್ಷ ಜೋರು. ಸೊ ವರ್ಷ ಹೋಗ್ತೀವಿ. ಹಂಗಾಗಿ ರೆಡಿ ಎಲ್ಲ ಆಗಿ ಹೋಗೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಪಾಪು ಜೊತೆ ಹೋಗ್ತಾ ಇರೋದಲ್ವ, ಹಂಗಾಗಿ ಹೇರ್ ಏನು ಬಿಡೋಕ್ಕೆ ಹೋಗಲಿಲ್ಲ ಬಸ್ಸಲ್ಲಿ ಹೋಗೋದ್ರಿಂದ. ಅವನು ಪದೇ ಎತ್ಕೊಂಡಾಗೆಲ್ಲ ಫುಲ್ ಕಿತ್ತು ಮಡಗ್ತಾನೆ ಅಂದ್ಕೊಂಡು ರೆಡಿಯಾಗಿ ಆಚೆ ಕೂತಿದ್ವಿ. ಬಟ್ ಬೇಗನೆ ರೆಡಿ ಆಗಿಬಿಟ್ಟಿದ್ವಿ. ಇವನು ಹೊಸ್ಲಲ್ಲಿರೋ ಅಂಥ ಹೂವು, ಕುಂಕುಮ, ನಿಂಬೆಹಣ್ಣು ಎಲ್ಲವಕ್ಕೂ ಒಂದು ಗತಿ ಕಾಣಿಸ್ತಾ ಇದ್ದ. ಹಂಗಾಗಿ ಅವನ್ನ ಮಾತಾಡಿಸ್ಕೊಂಡು ಅವ್ನಿಗೇನೋ ಒಂದು ಖುಷಿ. ಸೇವಂತಿಗೆ ಹೋಗಿ ಕೀಳೋದ್ರಲ್ಲಾದರೆ ಫುಲ್ಲು ಖುಷಿ ಅವನಿಗೆ. ಹಂಗಾಗಿ ಫುಲ್ ಕಿತ್ಕೊ ಕೂತಿದ್ದ. ಸೊ ನನಗೂ ಓಕೆ ಅಂದ್ಬಿಟ್ಟು ಹೆಂಗೋ ಸದ್ಯ ಕೂತಿದ್ದಾನಲ್ಲ ಅಂದ್ಬಿಟ್ಟು ಬಸ್ ಹತ್ಕೊಂಡು ಬಸ್ ಬಂತು. ಸೊ ಬಸ್ ಹತ್ಕೊಂಡು ಹೋದ್ವಿ. ಸೊ ಅವತ್ತಿನ ದಿನ ಎಂಥ ಬ್ಯಾಡ್ ಡೇ ಅಂದರೆ ಬಸ್ಸೇ ಇಲ್ಲ ಅಪ್ಪ ಅವತ್ತು. ಫುಲ್ಲು ರಶ್ಶು, ಬರೋ ಬಸ್ಸೆಲ್ಲ ಹೋಗೋದೇ ಇಲ್ಲ ಆ ಥರ. ಬೆಳಗ್ಗೆ 12:30 ಮನೆ ಬಿಟ್ಟು ಅವ್ರು 3 ಗಂಟೆ ಆಯಿತು. ಜಸ್ಟ್ ಮಂಡ್ಯಕ್ಕೆ ಹೋಗೋ ಅಷ್ಟರಲ್ಲೇ 3 ಅವರ್ 4 ಅವರ್ ಆಗೋಯ್ತು. ಹಾಗಾಗಿ ಬಸ್ ಸ್ಟ್ಯಾಂಡಲ್ಲಿರೋ ನೊಣ ಸೊಳ್ಳೆ ಎಲ್ಲ ನಾವೇ ಕುತ್ಕೊ ಹೊಡೆದಿದ್ದಾಯ್ತು. ಯಾಕಂದರೆ ಅಷ್ಟು ಫ್ರೀಯಾಗಿದ್ವಿ ಅಂತ ಅರ್ಥ. ನಮ್ಮ ಅತ್ತೆ ಮತ್ತು ಮಕ್ಕಳು ಎಲ್ಲರೂ ಬೇಗ ಮಾರ್ನಿಂಗೇ ಕಳಿಸಿದ್ವಿ. ಬಟ್ ಅವರು ಅಷ್ಟೇ ಮನೇಲಿ 9 ಗಂಟೆ ಬಿಟ್ಟಿದ್ದು. ಪಾಪ ಅವ್ರು ಹೋಗೋಷ್ಟೊಳಗಡೆ ಆಲ್ರೆಡಿ 2 ಗಂಟೆ ಆಗಿಬಿಟ್ಟಿತ್ತು. ಸೊ ಹೋಗಿ ಹಬ್ಬ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಚೆನ್ನಾಗಿ ಬಂದಿದ್ದಂತೂ ಆಯಿತು. ಸೊ ಎಂಥವ್ರಿಗೂ ಕೂಡ ಇದು ಒಂದು ದೊಡ್ಡ ವಿಷಯನ ಅಂತ ಅನ್ಕೊಬೋದು. ಯಾಕಂದರೆ ನನ್ನ ಮಗ ಫಸ್ಟ್ ಟೈಮ್ ಹೆಜ್ಜೆ ಇಡ್ತಾ ಇರೋವಂಥದ್ದು. ಅದು ನೋಡೋಕ್ಕೆ ಎಷ್ಟು ಖುಷಿ ಅಂದರೆ ಆಲ್ಮೋಸ್ಟ್ ಅವನು 1 ವರ್ಷಕ್ಕೆ ಅವನು ಹೊಸ್ಲು ದಾಟಿದ್ದು. ಸೊ ಸಿಕ್ಕಾಬಟ್ಟೆ ಲೇಟ್ ಅವನು. ಹಾಗಾಗಿ ನಾವು ಹೆಜ್ಜೆ ಹಾಕೋದ್ರಲ್ಲೇ 1.5 ವರ್ಷ ಆಗ್ಬಿಡುತ್ತೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ನೈಟ್ ಅವತ್ತು ಒಂದಿನ ಸುಮ್ಮನೆ ಇದ್ದಕ್ಕಿದ್ದಂಗೆ ಮಕ್ಕಳೆಲ್ಲ ಎದ್ದು ನಿಂತ್ಕೊಂಡ್ರೆ ಫುಲ್ ಸುಮ್ಮನೆ ಎದ್ದು ನಿಂತ್ಕೊಂಡೇ ಬಿಟ್ಟ ಸಡನ್ನಾಗಿ. ನಮಗೊಂಥರ ಶಾಕಿಂಗು. ನಡಿ ಅಂದರೆ ಫುಲ್ ನಡೀತಾ ಇದ್ದಾನೆ. ನನಗಂತೂ ಫುಲ್ ಖುಷಿನೇ ತಡ್ಕೊಳಕ್ಕಾಯ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾಯಿತ್ತು. ಬಿಕಾಸ್ ಯಾಕಂದರೆ ಮೊದಲನೇ ಹೆಜ್ಜೆ ಅಂದರೆ ಮಕ್ಳದ್ದು ಎಲ್ಲರೂ ಎಂಥ ಅಪ್ಪ ಅಮ್ಮನೂ ಕೂಡ ತುಂಬ ಖುಷಿ ಪಡ್ತಾರೆ. ಸೊ ಹಂಗೆ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಡ್ತು. ನನ್ನ ಮಗ ಅಂತೂ ನಡೀತಾ ಇರೋದು ನೋಡಿ. ಇನ್ನು ಬೆಳಗ್ಗೆ ನಾವು ಊರಿಗೆ ಹೋಗ್ಬೇಕಿತ್ತು. ಯಾಕಂದರೆ ನಮ್ಮ ಅಪ್ಪನ ಮನೆ ಹಬ್ಬ ಇತ್ತು. ಸೊ ಯಾಕಂದರೆ ಹೇಳಿದ್ನಲ್ಲ ಪಿತೃಪಕ್ಷ ಟೈಮ್ ಅಂತ. ಸೊ ಹಂಗಾಗಿ ಹೊರಡೋಣ ಅಂದ್ಬಿಟ್ಟು ನಾನು ಒಬ್ಳೇನೆ. ನನ್ನ ಮಗಳು ಸ್ಕೂಲಿಗೆ ಅರ್ಧ ವರ್ಷಿಕ ಇತ್ತಲ್ವ, ಹಂಗಾಗಿ ಅವಳನ್ನೇನು ಕರ್ಕೊಂಡು ಹೋಗಿರಲಿಲ್ಲ ನಾನು. ಸೊ ಭಾನುವಾರ ಹಬ್ಬ ಇದ್ದಿದ್ದರಿಂದ ನಾನು ಶುಕ್ರವಾರನೇ ಹೋಗ್ಬೇಕಾಯಿತು. ಯಾಕಂದರೆ ನಮ್ಮ ಮನೇಲಿ ಅಮ್ಮಂಗೆ ಹೆಲ್ಪ್ ಮಾಡೋಕ್ಕೆ ನಾನು ಒಬ್ಬಳೇ ಇರೋದು ಸದ್ಯಕ್ಕೆ. ಹಾಗಾಗಿ ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿ ಹೋಗೋಣ ಅಂದ್ಕೊಂಡು ಒಬ್ಬಳೇ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಕ್ಕೆ ರೆಡಿ ಆಗಿದ್ದೆ. ನನ್ನ ಮಗನ್ನ ಸಾಯಂಕಾಲ ಸ್ವಲ್ಪ ಅಲ್ಲಿ ಕೆಲಸ ಇತ್ತು, ಸಂಜೆ ತಂದು ಬಿಡ್ತೀನಿ ಅಂತ ಹೇಳಿದರು ನಮ್ಮ ಮನೆಯವರು. ಯಾಕಂದರೆ ಇವಾಗ ತಿಂಡಿ ಮಾಡೋಕ್ಕೆ ಅಂತ ಹೋಗ್ತಾ ಇರೋದು. ಅವನೆಲ್ಲಿ ಬಿಡ್ತಾನೆ ಹೇಳಿ ತಿಂಡಿ ಮಾಡೋಕ್ಕೆ. ಹಾಗಾಗಿ ಅವನು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಸೊ ಅವನು ಸಾಯಂಕಾಲ ಬಿಡಿ ಅಂತ ಹೇಳಿ ನಾನು ರೆಡಿ ಆಗಿಬಿಟ್ಟು ಬಸ್ಸಲ್ಲಿ ಹೊರಡೋಣ ಅಂದ್ಕೊಂಡು. ಆಲ್ಮೋಸ್ಟ್ ಒಂದು 25 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ ನಮ್ಮ ತಾಯಿ ಮನೆ. ಹಾಗಾಗಿ ಬೇಗ ಹೊರಟಿದ್ದೆ. ಹೋಗಿ ಅಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ಇರುತ್ತಲ್ಲ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಅದೆಲ್ಲ ಫುಲ್ ಮಾಡೋವಂಥ ಡ್ಯೂಟಿ ಸಿಕ್ಕಿತ್ತು. ಸೊ ಎಲ್ಲನೂ ನೀಟಾಗಿ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೋಗಿದ್ದಿದ್ದು. ಪ್ರತಿ ವರ್ಷವೂ ಅಷ್ಟೇ, ಮಿಸ್ ಮಾಡೋ ಹಾಗೆ ಇಲ್ಲ. ಯಾಕಂದರೆ ನಮಗೆ ಅದೇ ದೊಡ್ಡ ಹಬ್ಬ. ಸೊ ತಾತ ಮುತ್ತಾತಂದ್ರಿಗೆಲ್ಲ ಕೃತಜ್ಞತೆನ ಹೇಳೋವಂಥ ಹಬ್ಬ. ಹಾಗಾಗಿ ಯಾರು ಕೂಡ ಅದನ್ನ ಮಿಸ್ ಮಾಡಬಾರ್ದು. ಅಷ್ಟೇ ಮಡಿ ಮೈಲ್ಗೆ ಅಂತ ಕೂಡ ಮಾಡಬೇಕು. ಹಾಗಾಗಿ ಓಕೆ ಅಂದ್ಬಿಟ್ಟು ನಮಗೂ ತುಂಬ ಖುಷಿ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಾವೆಲ್ಲ ಮಾರ್ಲಮ್ಮಿ ಅಂತೀವಿ. ಸೊ ಮಾರ್ಲಮ್ಮಿ ಹಬ್ಬ ಅಂದರೆ ಏನೋ ಒಂಥರ ಖುಷಿ ನಮಗಂತೂ. ಸೊ ಹಂಗಾಗಿ ಮಿಸ್ ಮಾಡ್ದೇ ಹೊರಡ್ತಾ ಇದ್ವಿ ಯಾವಾಗಲೂ. ಈ ಸಲನೂ ಅಷ್ಟೇ ಮಿಸ್ ಆಗಲೇ ಇಲ್ಲ. ನಾನು ಒಬ್ಬಳೇ ಫಸ್ಟ್ ಹೋಗ್ಬಿಟ್ಟಿದ್ದೆ, ಯಾಕಂದರೆ ಬರೋದು ಲೇಟ್ ಅಲ್ವಾ ಅಂದ್ಬಿಟ್ಟು.
ಹಾಗೆಯೇ ಒಬ್ಬರು ಕೇಳಿದರು, ನೀವು ಒಬ್ಬಳೇ ಮಗಳ ಅಂತ. ಹೌದು, ನಾನು ಒಬ್ಬಳೇ. ಅರೆ ನನಗೆ ತಮ್ಮ ಇದ್ದಾನೆ, ಸೊ ಅವನು ಬೆಂಗಳೂರಲ್ಲಿರೋದು. ಹಂಗಾಗಿ ಅವನು ಇನ್ನು ಬೆಳಗ್ಗೆಗೆ ಬರ್ತೀನಿ ಅಂತ ಹೇಳಿದ್ದ. ಅದಕ್ಕೋಸ್ಕರ ನಾನು ಒಬ್ಬಳೇ ಹೋಗಿದ್ದು ಅಷ್ಟೇ. ಕಾವ್ಯ ಅನ್ನೋರು ಯಾರೋ ಕೇಳಿದರು, ಅದಕ್ಕೆ ಆನ್ಸರ್ ಮಾಡ್ತಾಯಿದ್ದೀನಿ. ಅದಕ್ಕೂ ಕೂಡ ಬೇರೆ ಏನೋ ಅಂದ್ಕೊಬೇಡಿ. ಸೊ ಫೈನಲಾಗಿ ಹೋಗಿ ತಿಂಡಿ ಎಲ್ಲ ಬೇಯಿಸಿ ಇಟ್ಟು, ಅವಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಮ್ಮ ನಾನು ಇಬ್ಬರೇ ಇರೋದಲ್ವ. ಹಾಗಾಗಿ ಬೇಗ 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 ಎಲ್ಲನೂ ಮುಗಿಸಿದ್ದಾಯಿತು. ಯಾಕಂದರೆ ಭಾನುವಾರ ಹಬ್ಬ ಇದ್ದಿದ್ದಲ್ಲ, ಬೆಳಗ್ಗೆನೇ ಎಡೆ ಹಾಕ್ಬಿಡ್ಬೇಕು ನಾವು. ಮಾಮೂಲಿ ಪಲ್ಯಗಳ, ಮಾಮೂಲಿ ಖಾರ ಪಲ್ಯ, ಸಿಹಿ ಪಲ್ಯ, ಅವು ಇವು ಸ್ವೀಟ್ ಊಟ ಒಟ್ಟಿನಲ್ಲಿ ಫುಲ್ 10 ಗಂಟೆ ಅಷ್ಟರೊಳಗಡೆ ಹಾಕಾಗಿರಬೇಕು. ಮತ್ತು ಮಧ್ಯಾಹ್ನಕ್ಕೆ ಖಾರ ಊಟ, ಮಟನ್ನು ಚಿಕನ್ನು ಅದೆಲ್ಲ ಹಾಕಿ ಮತ್ತೆ ಎಡೆ ಇಡಬೇಕು. ಬಟ್ ಅದಂತೂ ಡಬಲ್ ರಿಸ್ಕ್ ಕಣಪ್ಪ. ನಮ್ಮ ಮನೆ ಹಬ್ಬದಲ್ಲಿ ಅದೊಂದೇ ಗೋಳು. ಯಾಕಂದರೆ ಒಂದೇ ದಿನ ಎರಡೆರಡು ಥರ ಮಾಡಬೇಕು. ಅಂದರೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಅದು ಆಗಲ್ಲ. ಯಾಕಂದರೆ ಎಡೆ ಅಂದಮೇಲೆ ಪ್ರತಿಯೊಂದು ನಿಯಮಬದ್ಧವಾಗೇ ಹಾಕಬೇಕು. ಹಂಗಾಗಿ ಪ್ರತಿಯೊಂದು ಜೋಡಿಸಿ ಅದೆಲ್ಲ ಮಾಡಿ, ಈ ಥರ ಸ್ವೀಟ್ ಎಡೆಗೆ ಚಿತ್ರಾನ್ನ, ಅನ್ನ ಸಾಂಬಾರು, ಪಾಯಸ, ಮತ್ತು ಖಾರ ಪಲ್ಯ, ಮತ್ತು ಸೌತೆಕಾಯಿ ಹಣ್ಣುಗಳು, ಮಾಮೂಲಿ ತಿಂಡಿ ಎಲ್ಲ ಮಾಡಿರ್ತೀವಲ್ಲ ಅದು, ಕುಂಬಳಕಾಯಿ, ಪಡ್ಲುಕಾಯಿ, ಆ ಥರ ಎಲ್ಲ ಥರನೂ ಮಾಡಿ ಬೆಳಗ್ಗೆ 10 ಗಂಟೆ ಅಷ್ಟರೊಳಗಡೆ ಆಲ್ಮೋಸ್ಟ್ ಎಡೆ ಎಲ್ಲ ಇಕ್ಕಾಗಿರಬೇಕು. ಯಾಕಂದರೆ ಇವಾಗ ನೆಂಟರುಗಳೇ ಹೇಳಿರ್ತೀವಿ ಅಂತ ಅಂದ್ಕೊಂಡ್ರೆ, ಇವಾಗ ಮಧ್ಯಾಹ್ನ ಅಡುಗೆಗೆ ಆಲ್ಮೋಸ್ಟ್ 1 ಗಂಟೆ, 1:30, 2 ಗಂಟೆ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದ್ಬಿಟ್ಟಿರ್ತಾರೆ ನೆಂಟರುಗಳು ಊಟಕ್ಕೆ. ಆವಾಗ ಹೆಂಗೆ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗುತ್ತೆ. ಹಂಗಾಗಿ 10 ಗಂಟೆ ಅಷ್ಟರಲ್ಲಿ, ಅಂದರೆ ಇನ್ನೂ ಬೇಗನೆ ಮಾಡಿದ್ವಿ ನಾವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇಗ ಮಾಡಿ ಮುಗಿಸ್ಬಿಟ್ಟು 9:30 ಅಷ್ಟರಲ್ಲೆಲ್ಲ ಮಾಡಿ ಮುಗಿಸ್ಬಿಟ್ಟು ಇನ್ನು ಮಧ್ಯಾಹ್ನ ಅಡುಗೆಗೆ ಸ್ಟಾರ್ಟ್ ಮಾಡಬೇಕಲ್ವ. ಹಿಂದಿಂದೇನೆ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಹೌದು, ಸ್ವಲ್ಪ ನಮ್ಮದು ಹಳೆ ಮನೆಯೇ, ಇನ್ನು ನಾವು ಹೊಸ ಮನೆಗೆ ಹೋಗಿಲ್ಲ, ಹಳೆ ಮನೆಯಲ್ಲೇ ಇರೋದು. ಹಾಗಾಗಿ ಬೇಗ ಮಾಡಿ ಮುಗಿಸ್ತಾ ಇದ್ವಿ. ನಾನಂತೂ ನೈಟಲ್ಲೇ ಕಾಲ ಕಳೆದ್ಬಿಟ್ಟಿದ್ದೀನಿ. ಹಬ್ಬದ ದಿನ ಅಂತೂ ಡ್ರೆಸ್ ಹಾಕೊಳ್ಳೋಕ್ಕೂ ಅಷ್ಟು ಟೈಮ್ ಇರಲಿಲ್ಲ, ಆಮೇಲೆ ಹಾಕೊಳ್ಳೋಕ್ಕೂ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಸಿಕ್ಕಾಬಿಟ್ಟೆ ಸೆಕೆ ಬೇರೆ, ಕೆಲಸ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನು ಹಾಕೊಳ್ಳೋಕ್ಕೆ ಹೋಗಲಿಲ್ಲ. ನಾನು ತಮ್ಮ ಮತ್ತು ಅಪ್ಪ ಅಮ್ಮ ಎಲ್ಲ ಇಕ್ತಾಯಿದ್ರು. ಸೊ ನಮ್ಮ ಮನೆಯವ್ರು ಅವಾಗ ತಾನೇ ಜಸ್ಟ್ ಬಂದಿದ್ದರು. ಸೊ ಅವ್ರ ಜೊತೆ ಮಾತಾಡಿಸ್ಕೊಂಡು ಹಂಗೆ ನಿಂತಿದ್ದೆ. ಹಾಗೆಯೇ ನಮ್ಮ ಬೆಳ್ಳಿ ಹಾಕಿರೋ ಡ್ರೆಸ್ಸು ಆನ್ಲೈನಲ್ಲಿ ತರಿಸಿದ್ದು. ಅದು ಜಸ್ಟ್ 190 200 ಒಳಗೆ ಅನಿಸುತ್ತೆ. ಎಷ್ಟು ಸೂಪರಾಗಿ ಐತೆ ಅಂದರೆ ಒಂಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪಿಂಕ್ ಕಲರು. ನಮ್ಮ ಬಾವನ ಮಗಳು ಮೋನಿಕಂಗೆ ಮತ್ತು ಇವಳಿಗೆ ಇಬ್ರಿಗೂ ಒಂದೇ ಥರ ಇರಲಿ ಅಂದ್ಬಿಟ್ಟು ತರಿಸಿದ್ವಿ. ಸೊ ಚೆನ್ನಾಗಿತ್ತು. ಹಂಗಾಗಿ ಇಬ್ರಿಗೂ ಒಂದೇ ಥರ ತರಿಸಿದ್ದು. ನಿಮಗೂ ಕೂಡ ತೋರಿಸಿ ನೋಡಿ. ನಾನು ಇದನ್ನು ತರಿಸಿದ್ದು ಮೀಶೋದಲ್ಲಿ. ಯಾಕಂದರೆ ಮೀಶೋದಲ್ಲಿ ಆಲ್ಮೋಸ್ಟು ಕಡಿಮೆ ಪ್ರೈಸೇ ಇರುತ್ತೆ, ಅಂತ ಏನು ಜಾಸ್ತಿ ಪ್ರೈಸ್ ಏನಿರಲ್ಲ. ಸೊ ಇದು ಬಿಲೋ 200 ಅನಿಸುತ್ತೆ. ಒಂಥರ ಎಷ್ಟು ಚೆನ್ನಾಗಿತ್ತು ಅಂದರೆ ಬಟ್ಟೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ರಿವ್ಯೂನ ನೋಡಿಕೊಂಡು ತೊಗೋಬೇಕು, ಆವಾಗ ಚೆನ್ನಾಗಿರುತ್ತೆ. ನನ್ನ ಮಗಳ ಅರ್ಧ ಬಟರ್ಫ್ಲೈನೇ ಕಟ್ ಮಾಡಿಬಿಟ್ಟಿದ್ದಾಳೆ. ಫುಲ್ ಇತ್ತದು ಬಟರ್ಫ್ಲೈ, ಅದನ್ನು ಕಟ್ ಮಾಡಿದ್ಲ ಆಲ್ರೆಡಿ, ಹಾಕ್ಕೊಂಡಿದ್ಲಲ್ಲ ಅಂದ್ಬಿಟ್ಟು. ಸೊ ಅದಕ್ಕೊಂದು ಬೆಲ್ಟು, ಮತ್ತು ಈ ಕಡೆ ಸೈಡು ಒಂಥರ ಫ್ಲವರ್ ಥರ ಚಿಕ್ಕದಾಗಿ ಒಂಥರ ಬಟನ್ಸ್ ಏನೋ ಒಂಥರ ಕ್ಯೂಟಾಗಿತ್ತು. ಅದಕ್ಕೋಸ್ಕರ ನಾನು ಅದನ್ನ ತೊಗೊಂಡೆ, ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು. ಸೊ ಪೂಜೆ ಗೀಜೆ ಈ ಥರ ನಮ್ಮ ಕಡೆ ಮಾಡೋವಂಥದ್ದು. ನಿಮ್ಮ ಕಡೆ ಯಾವ್ಯಾವ ಥರ ಮಾಡ್ತೀರಾ ಅಂದರೆ, ಈ ಮಂಡ್ಯ ಸೈಡೆಲ್ಲ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಮಣೆಯೆಲ್ಲ ಇಟ್ಟು ಅದ್ರ ಮೇಲೆಲ್ಲ ಫುಲ್ ಜೋಡಿಸಿ ಆ ಥರ ಎಲ್ಲ ಮಾಡ್ತಾರೆ. ಯಾಕಂದರೆ ನಮ್ಮ ಕಡೆ ಯಾವ ಥರ ನಡೆದಿರುತ್ತೆ ನಾವು ಆ ಥರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಮೊದಲಿಂದ ಯಾವ ಥರ ಇರುತ್ತೆ ಅದೇ ಥರ ಫಾಲೋ ಮಾಡಬೇಕು. ನಾವು ಹೊಸ ರೂಲ್ಸ್ನ ಮಾಡೋಕ್ಕಾಗಲ್ಲ. ಮೊದಲಿಂದ ತಾತ ಅಜ್ಜ ತಾತ ಅಜ್ಜಿಯವರು ಯಾವ ಥರ ಮಾಡ್ಕೊಂಡು ಬಂದಿರ್ತಾರೆ ಆ ಥರ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹಂಗಾಗಿ ನಾವು ಅದನ್ನು ಫಾಲೋ ಮಾಡ್ತಾಯಿದ್ದೀವಿ ಅಂತ ಹೇಳ್ಬೋದು. ಸೊ ನಿಮ್ಮ ಕಡೆ ಯಾವ್ಯಾವ ಹಬ್ಬ ಜೋರಾಗಿ ಮಾಡ್ತೀರಾ, ಯಾವುದು ನಿಮ್ಮ ಕಡೆ ತುಂಬ ಸ್ಪೆಷಲು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಅವತ್ತಿನ ದಿನ ಅಂತೂ ಸಿಹಿ ಕತೆ ಎಲ್ಲ ಮುಗಿದು ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿ ಇನ್ನು ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಒಂದೊಂದಾಗ ಅಪ್ಪ ಇನ್ನೂ ಎಡೆ ಇಡ್ತಾಯಿದ್ರು, ಯಾಕಂದರೆ ಮಟನ್ ಊಟ ಅಲ್ವಾ. ಹಂಗಾಗಿ ಅವಾಗ ಎಲ್ಲ ಪೂಜೆ ಗೀಜೆಗಿನ್ನ ರೆಡಿ ಮಾಡ್ಕೋತಾಯಿದ್ರು. ಸೊ ಈ ಥರ ಒಂದೇ ಒಂದು ಎಡೆ ಇಕ್ಬೇಕಷ್ಟೇ, ಮಟನ್ ಮಾತ್ರ. ಆ ಥರ ಇಟ್ಬಿಟ್ಟು ಬಂದವರು ನೆಂಟರಿಗೆಲ್ಲ ಊಟ ಗೀಟ ಎಲ್ಲ ಕೊಟ್ಟು, ಮತ್ತು ಈರ್ಗಲ್ ಅಂತ ಇರುತ್ತೆ ನಮ್ಮ ಕಡೆ, ಈರ್ಗಲ್ಗೆ ಹೋಗಿ ಎಡೆ ಇಕ್ಕಬೇಕು. ಸಿಹಿ ಊಟ ಖಾರ ಊಟ ಎಲ್ಲನೂ ತೊಗೊಂಡೋಗಿ ಇಡಬೇಕು. ಸೊ ಬಿಡಿಯಾಗಿ ಹಿಡ್ದು ನಮ್ಮಪ್ಪ ಎಲ್ಲ ಒಂದೇ ಕಡೆ ಹಾಕ್ಬಿಟ್ಟಿದ್ದಾರೆ. ಹಂಗೆ ಕಾಣಿಸ್ತಾ ಇತ್ತು. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಈ ಸಲ ಹಬ್ಬ ಅಂತೂ. ಒಂಥರ ಖುಷಿ ಆಯಿತು, ಯಾಕಂದರೆ ನನ್ನ ಹಸ್ಬೆಂಡ್ ಕೂಡ ಬೇಗನೆ ಬಂದುಬಿಟ್ಟಿದ್ರು. ಸ್ವೀಟ್ ಊಟ ಖಾರ ಊಟ ಎಲ್ಲ ಊಟ ಮಾಡ್ದಂಗೆ ಆಯಿತು. ಸೊ ನನಗೂ ಫುಲ್ಲು ಖುಷಿ ಆಯಿತು.
ಹಾಗಾಗಿ ಬಾವನ ಮಗಳು ಅವಳು ಎಲ್ಲರೂ ಕೂಡ ಬಂದಿದ್ರು. ಸೊ ಹ್ಯಾಪಿಯಾಗಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಅವತ್ತಿನ ದಿನನೇ ಅವಳು ಅವ್ರ ಅಪ್ಪನ ಜೊತೆ ಹೋದ್ಲು. ಯಾಕಂದರೆ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇತ್ತಲ್ವ, ಹಾಗಾಗಿ ಹೋಗಮ್ಮ ಅಂದ್ಬಿಟ್ಟು ಅವ್ರ ಜೊತೆನೇ ಕಳಿಸಿ ನಾನಿನ್ನು ಮಾರ್ನಿಂಗ್ ಬೆಳಗ್ಗೆ ಬಂದೆ. ಸೊ ನನ್ನ ಮಗಳು ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಸೊ ಸದ್ಯಕ್ಕೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ವ್ಲಾಗು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಗ್ಯಾಪ್ ಕೊಟ್ಬಿಟ್ಟಿದ್ದೆ. ಸೊ ಹಾಕೋಕ್ಕಾಗಿರಲಿಲ್ಲ, ಹಂಗಾಗಿ ರೆಗ್ಯುಲರಾಗಿ ಇನ್ಮೇಲೆ ವ್ಲಾಗ್ ಹಾಕಬೇಕು. ಹಾಗೆ ನಮ್ಮೂರಲ್ಲಿ ಒಂದು ಲಕ್ಷ್ಮೀ ದೇವಿ ಗುಡಿ, ನಮ್ಮದು ಮನೆ ದೇವರು ಓಪನ್ ಆಗ್ತಾಯಿತ್ತು. ಇನ್ನೂ ಓಪನ್ ಆಗಿಲ್ಲ, ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ, ಪೇಂಟಿಂಗು ಅದೆಲ್ಲ ಕಂಪ್ಲೀಟ್ ಆಗಿದೆ. ಅದೇನೇ ದೇವಸ್ಥಾನ ಅದು ಒಂಥರ ಇನ್ನು ಹೊರಗಡೆಯಿಂದನೇ ಅಷ್ಟು ಲುಕ್ ಕೊಡುತ್ತೆ. ಅಂದರೆ ನಾನು ರೋಡಲ್ಲಿ ಹೋಗುವಾಗ ಕ್ಯಾಪ್ಚರ್ ಮಾಡಿರೋದು, ಹತ್ರ ಹೋಗಿರಲಿಲ್ಲ. ಸೊ ಹಂಗಾಗಿ ದೂರದಿಂದನೇ ತೆಗೆದಿದ್ದೆ. ಸೊ ಅದ್ರ ಓಪನಿಂಗ್ ಕೂಡ ಇದೆ, ನೋಡೋಣ ಯಾವಾಗುತ್ತೆ ಆವಾಗ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.